38ನೇ ಶ್ಲೋಕ ಆಗ್ಬೇಕಲ್ಲ. ನಮಸ್ಕಾರ ಗುರುಗಳೇ. ಹೌದು ಆಚಾರ್ಯ, 38. ಹೌದು, ಸರಿ. 38. ಕೃತ ಪರಮ ಸಪರ್ಯ ಸಾಂದ್ರ ಸಚ್ಚಂದನಾಂಬಃ ಪರಿಮಲಿತ ಭುಜೇರೋ ಮಂಡಲಾಂ ಸೋಮನೀಷಿ ಸ್ಮಿತ ರುಚಿರ ಮುಖೇಂದು ಸ್ನಿಗ್ಧ ಕೌಶೇಯವಾಸಾಃ ಸಮುನಿ ಸುರ ನರಾಣಾಂ ಚಕ್ಷುಷಾಮುತ್ಸವೋ ಭೂತ್. ಜ್ಞಾನಿಗಳಾದ ಮಧ್ವಾಚಾರ್ಯರು ಪೂಜೆಯ ನಂತರ ಗಟ್ಟಿಯಾದ ಹರಿಪ್ರಸಾದ ರೂಪವಾದ ಗಂಧವನ್ನ ಅವರು ನೀರಾಗಿ ಮಾಡಿ ತಮ್ಮ ತೋಳುಗಳಲ್ಲಿ, ಹೆಗಲುಗಳಲ್ಲಿ, ಕಂಠಕ್ಕೆ, ನಾಭಿಗೆ, ಹೃತ್ಕಮಲದಲ್ಲಿ, ಎದೆಯ ಭಾಗದಲ್ಲಿ ಹಚ್ಚಿಕೊಂಡು ಪರಿಮಳ ಭರಿತರಾದರು. ಅಂದ್ರೇನು? ಅಂದ್ರೇನು ಅಂತಂದ್ರೆ ಅಷ್ಟು ಅದರಲ್ಲಿ ಪರಿಮಳಯುಕ್ತವಾದ ದ್ರವ್ಯಗಳು ಅದರಲ್ಲಿ ಇದ್ದವು ಅಂತ. ಪರಿಮಳ, ಈ ಕರ್ಪೂರ, ಕೇಸರಿ ಮೊದಲಾದ ಸುಗಂಧ ದ್ರವ್ಯಗಳು ಅದರಲ್ಲಿ ಇದ್ದವು. ಅಂದರೆ ಹೀಗೆ ಬರೀ ಗಂಧವನ್ನಷ್ಟೇ ಅಲ್ಲ, ಅಕ್ಷತೆ, ಅಂಗಾರ, ತುಳಸಿ ಪ್ರಸಾದಗಳನ್ನು ತಮ್ಮ ಕಿವಿಯಲ್ಲಿ ಧರಿಸಿದರು. ಧರಿಸಿ ಮಂದಹಾಸವನ್ನ ಬೀರಿದರು. ಹೇಗೆ ಅಂತಂದ್ರೆ ಚಂದ್ರನ ಹಾಗೆ ಅದ್ಭುತವಾದ ಮೃದುವಾದ ಮಂದಹಾಸ. ಅಷ್ಟೇ ಅಲ್ಲ, ಪೀತ ಕೌಶೇಯ ವಾಸಾಹ, ಮೃದುವಾದ ರೇಷ್ಮೆಯ ಬಟ್ಟೆಯನ್ನುಟ್ಟು ಮುನಿಗಳಿಗೂ, ದೇವತೆಗಳಿಗೂ, ಮನುಷ್ಯರಿಗೂ ಅವರ ಕಣ್ಣುಗಳಿಗೆ ಆನಂದವನ್ನ ಉಂಟು ಮಾಡಿದರಂತೆ. ಪೂಜೆ ಮಾಡಿ ಅಂದ್ರೆ ಹರಿಪ್ರಸಾದಗಳಿಂದ ಹರಿಪ್ರಸಾದ ರೂಪವಾದ ಈ ಗಂಧ, ಅಕ್ಷತೆ, ಅಂಗಾರ ಮೊದಲಾದವುಗಳಿಂದ ನಾವು ನಮ್ಮ ದೇಹವನ್ನ ಅಲಂಕರಿಸಬಹುದು. ಅಲಂಕಾರ ಮಾಡ್ಲೇಬಾರದು ಅಂತೇನಿಲ್ಲ, ಅಲಂಕಾರ ಮಾಡ್ಕೊಳ್ತೀರಾ. ಇಂತಹ ಒಂದು ಪದಾರ್ಥಗಳಿಂದ, ಹರಿ ನಿರ್ಮಾಲ್ಯ ರೂಪವಾದ ಪದಾರ್ಥಗಳಿಂದ ನಿಮ್ಮನ್ನು ನೀವು ಅಲಂಕಾರ ಮಾಡಿಕೊಳ್ಳಬೇಕು. ಅರ್ಥಾತ್ ಇದರಿಂದ ಎಲ್ಲರೂ ಹರಿಭಕ್ತರು ವಿಶೇಷವಾಗಿ ಇದನ್ನ ಧಾರಣೆ ಮಾಡಲೇಬೇಕು ಅಂತ ತೋರಿಸಿಕೊಟ್ರು ಆಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಕೃತ ಪರಮ ಸಪರ್ಯ ಸಾಂದ್ರ ಸಚ್ಚಂದನಾಭ ಪರಿಮಲಿತ ಭುಜೇರೋ ಮಂಡಲಾಂಸಃ ಮನೀಷಿ ಸ್ಮಿತ ರುಚಿರ ಮುಖೇಂದು ಸ್ನಿಗ್ಧ ಕೌಶೇಯ ವಾಸಾಹ ಸಹ ಮುನಿ ಸುರ ನರಾಣಾಂ ಚಕ್ಷುಷಾಂ ಉತ್ಸವಃ ಅಭೂತ್. ಅರ್ಥ ನೋಡಿ. ಕೃತ ಪರಮ ಸಪರ್ಯ, ಕೃತ ಪರಮ ಸಪರ್ಯ ಮಾಡಲ್ಪಟ್ಟ ಸರ್ವೋತ್ತಮನಾದ ಶ್ರೀಹರಿಯ ಪೂಜೆಯುಳ್ಳ, ಮಾಡಲ್ಪಟ್ಟ ಸರ್ವೋತ್ತಮನಾದ ಶ್ರೀಹರಿಯ ಪೂಜೆಯುಳ್ಳ ಸಾಂದ್ರ ಸಚ್ಚಂದನಾಭಃ ನಾಂಭಃ, ಸಾಂದ್ರ ಸಚ್ಚಂದನಾಂಭಃ ಸ್ವಲ್ಪ ಗಟ್ಟಿಯಾದ ಒಳ್ಳೆಯ ಗಂಧದ ನೀರಿನಿಂದ, ಸ್ವಲ್ಪ ಗಟ್ಟಿಯಾದ ಒಳ್ಳೆಯ ಗಂಧದ ನೀರಿನಿಂದ ಪರಿಮಲಿತ ಭುಜೇರೋ ಮಂಡಲಾಂಸಃ, ಪರಿಮಲಿತ ಭುಜೇರೋ ಮಂಡಲಾಂಸಃ
ಸುವಾಸನೆಗೊಳಿಸಲ್ಪಟ್ಟ ತೋಳುಗಳು ಸುವಾಸನೆಗೊಳಿಸಲ್ಪಟ್ಟ ತೋಳುಗಳು ಎದೆ ಹೆಗಲು ಇವುಗಳುಳ್ಳ ಸುವಾಸನೆಗೊಳಿಸಲ್ಪಟ್ಟ ತೋಳುಗಳು ಎದೆ ಹೆಗಲು ಇವುಗಳುಳ್ಳ ಸ್ಮಿತ ರುಚಿರ ಮುಖೇಂದುಹು ಸ್ಮಿತ ರುಚಿರ ಮುಖೇಂದುಹು ಮಂದಹಾಸದಿಂದ ಮನೋಹರವಾದ ಮುಖಚಂದ್ರನುಳ್ಳ ಸ್ಮಿತ ರುಚಿರ ಮುಖೇಂದುಹು ಮಂದಹಾಸದಿಂದ ಮನೋಹರವಾದ ಮುಖಚಂದ್ರನುಳ್ಳ ಸ್ನಿಗ್ಧ ಕೌಶೇಯ ವಾಸಾಹ ಸ್ನಿಗ್ಧ ಕೌಶೇಯ ವಾಸಾಹ ನುಣುಪಾದ ಅಂದ್ರೆ ಮೃದುವಾದ ರೇಷ್ಮೆ ಬಟ್ಟೆಯುಳ್ಳ ಮೃದುವಾದ ರೇಷ್ಮೆ ಬಟ್ಟೆಯುಳ್ಳ ಮನೀಷಿ ಮನೀಷಿ ಜ್ಞಾನಿ ವರೇಣ್ಯರಾದ ಆ ಮಧ್ವಾಚಾರ್ಯರು ಜ್ಞಾನಿ ವರೇಣ್ಯರಾದ ಆ ಮಧ್ವಾಚಾರ್ಯರು ಮುನಿಸುರ ನರಾಣಾಂ ಮುನಿಸುರ ನರಾಣಾಂ ಮುನಿಗಳು ದೇವತೆಗಳು ಮನುಷ್ಯರೂ ಇವರ ಮುನಿಗಳು ದೇವತೆಗಳು ಮನುಷ್ಯರೂ ಇವರ ಚಕ್ಷುಷಾಂ ಕಣ್ಣುಗಳಿಗೆ ಚಕ್ಷುಷಾಂ ಕಣ್ಣುಗಳಿಗೆ ಉತ್ಸವ ಅಭೂತ್ ಉತ್ಸವ ಅಭೂತ್ ಸಂತೋಷವನ್ನು ಉಂಟು ಮಾಡಿದರು ಸಂತೋಷವನ್ನು ಉಂಟು ಮಾಡಿದರು ವಿಚಾರ ಮಾಡಿ ಈಗಿನ ಒಂದು ಉಡುಪಿಗೆ ಹೋಗಿ ಪರ್ಯಾಯದ ಸಮಯದಲ್ಲಿ ಸರ್ವಜ್ಞ ಪೀಠದಲ್ಲಿ ಕೂಡುವಂತಹ ಯತಿಗಳನ್ನು ನೋಡಿದ್ರೇನೆ ಎಷ್ಟು ಆನಂದವಾಗತ್ತೆ ಸರ್ವಜ್ಞ ಶಿಖಾಮಣಿಗಳು ಸಾಕ್ಷಾತ್ ಸರ್ವಜ್ಞಾಚಾರ್ಯರು ಅವರು ಹಚ್ಚಿಕೊಳ್ಳುವಂತಹ ಗಂಧ ಅಕ್ಷತೆಗಳು ಅವರನ್ನ ನೋಡುವಂಥದ್ದು ಎಷ್ಟು ಉತ್ಸವ ನಮ್ಮ ಕಣ್ಣುಗಳಿಗೆ ಎಣೆನೇ ಇಲ್ಲ ಅಲ್ಲಿ ಹೋಗಿ ನೋಡಿದವರು ಅನುಭವಕ್ಕೆ ಬಂದಿರುತ್ತದೆ ಅದಕ್ಕಿಂತ ಉತ್ತಮವಾದದ್ದು ಇದು ಅಂತ ಪ್ರಶ್ನೆ ಇದ್ರೆ ಕೇಳಿ ನಾರಾಯಣ ಸರಿ ಮುಂದೆ ಹೋಗೋಣ ಈ ಒಂದು ಶ್ಲೋಕವನ್ನ ಸಕಲರೂ ಭೋಜನ ಮಾಡುವ ಮುಂಚೆ ಏನು ಗೋವಿಂದ ಅಂತ ಹೇಳ್ತೇವೋ ಅದಕ್ಕಿಂತ ಮುಂಚೆ ಕೊನೆಗೆ ಈ ಒಂದು ಶ್ಲೋಕವನ್ನ ಹೇಳಲೇಬೇಕು ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಶ್ಲೋಕವನ್ನ ಹೇಳಲೇಬೇಕು ಪರಮಥ ಪರಮಾನ್ನಂ ಪ್ರಾಪ್ತಮೇವಾ ಪ್ರಯಾಸಂ ಪ್ರಭುರಿಹ ಬುಭುಜೆ ಸೌ ವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನಃ ಸಕಲ ಜಗದಧೀಶ ಪ್ರಿಯತಾಂ ಶೌರಿರಿಚ್ಛಂ ನೋಡಿ
ಮಧ್ವಾಚಾರ್ಯರು ಪರಮಾತ್ಮ ಪ್ರಸನ್ನನಾಗಲಿ ಎಂಬುವಂತಹ ಒಂದು ಚಿಂತನೆಯಿಂದಲೇನೆ ಅವರ ಮೈಯಲ್ಲಿ ವಿಶೇಷವಾದ ಕಾಂತಿ ಹೊಳಿತಾ ಇತ್ತಂತೆ. ಕಾಂತಿ ಬರ್ತಾ ಇತ್ತು. ಅವರು ಪೂಜೆಯ ನಂತರ ಪೂಜೆಯ ನಡೆಸಿದ ಆ ಒಂದು ದೇವಾಲಯದಲ್ಲಿ ಪ್ರಯತ್ನವಿಲ್ಲದೇನೆ ಭಿಕ್ಷೆ, ಸನ್ಯಾಸಿಗಳದ್ದು ಏನಿರ್ತದೆ ಹೇಳಿ, ಜನರು ಕರೀತಾರೆ, ಅವರು ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ, ಅವರು ಎಲ್ಲಿದ್ರೂ ಕೂಡ ಪೂಜೆಯನ್ನು ಮಾಡಲೇಬೇಕು, ಹೌದಾ? ಆದ್ರೆ ಜನರೇ ಅವರನ್ನ ಕರೆದು ಅವರಿಗೆ ಪೂಜೆಗೆ ಅನುಕೂಲವನ್ನಾಗಿ ಮಾಡಿ ವಿಶೇಷವಾದ ಭಕ್ಷ್ಯಗಳನ್ನೆಲ್ಲ ಮಾಡಿಸಿ ಅವರಿಗೆ ಬಡಿಸ್ತಾರೆ. ಅಪ್ರಯಾಸ, ಅವು ಯಾವುದೇ ರೀತಿಯಾದ ಪ್ರಯಾಸ ಇಲ್ಲ ಮಧ್ವಾಚಾರ್ಯರಿಗೆ, ಯಾವುದೇ ಯತಿಗಳಿಗೂ ಆಯಿತು. ಹಾಗೆ ಪ್ರಾಪ್ತಮೇವ ಅಪ್ರಯಾಸಂ, ಪ್ರಯಾಸವಿಲ್ಲದೇನೆ ಹರಿಪ್ರಾರೂಪವಾದ ಇಲ್ಲದೇನೆ ಆದ ಪಾಯಸವನ್ನ ಅವರು ಸ್ವೀಕಾರ ಮಾಡಿದರು. ಅದೇ ರೀತಿ ಯತಿಗಳಿಗೆ ಭೋಜನ ಮಾಡಲು ಅರ್ಹವಾದ ಇತರ ಆಹಾರ ವಸ್ತುಗಳನ್ನೂ ಕೂಡ ಸ್ವೀಕಾರ ಮಾಡಿದರು. ಆದರೆ ಆಚಾರ್ಯರು ಸಕಲ ಕಾರ್ಯಗಳು ಭಗವಂತನಿಗೆ ಪ್ರೀತನಾಗಲಿ ಎಂದು ಅವರು ಮಾಡುವಂತವರು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ಸಕಲ ಕರ್ಮಗಳನ್ನೂ ಕೂಡ ಈಗ ನೋಡಿ, ನಾವು ಗೀತೆಯನ್ನು ಪಾಠ ಮಾಡ್ತಾ ಇದ್ದೇವೆ, ಅಲ್ಲೂ ಈ ವಿಷಯ ಬಂದ್ರೆ ಇಲ್ಲೂ ಈ ವಿಷಯ ಬರ್ತಾ ಇದೆ. ಈ ಸಕಲ ಕರ್ಮಗಳನ್ನು ಕೂಡ ಸದಾ ಕಾಲ ತಸ್ಮಿನ್ನಪೋ ಮಾತರಿಶ್ವ ದದಾತಿ, ಈಶಾವಾಸ್ಯೋಪನಿಷತ್ತಿನಲ್ಲಿ ಮಾತರಿಶ್ವ ಅಂದ್ರೆ ವಾಯುದೇವರು ಆಯಾಯ ಜೀವಿಯಲ್ಲಿ ನಿಂತು ಕರ್ಮಗಳನ್ನ ಮಾಡಿಸಿ ಪ್ರತಿಯೊಬ್ಬ ಜೀವಿಯ ಕರ್ಮಗಳನ್ನು ಕೂಡ ಹರಿಗೆ ಸಮರ್ಪಣೆ ಮಾಡ್ತಾರೆ. ನಾವು ಮಾಡ್ತೀವೋ ಬಿಡ್ತೀವೋ, ವಾಯುದೇವರಂತೂ ಮಾಡ್ತಾರೆ. ಅಂತಹ ವಾಯುದೇವರು ಈ ಒಂದು ಭಿಕ್ಷೆಯನ್ನೂ ಕೂಡ, ವಾಯುದೇವರ ಅವತಾರರಾದ ಈ ಮಧ್ವಾಚಾರ್ಯರು ಕೂಡ ಭಿಕ್ಷೆಯನ್ನೂ ಕೂಡ ಭಿಕ್ಷೆಯಿಂದ ಪರಮಾತ್ಮನು ಪ್ರೀತನಾಗಲಿ ಎನ್ನುವಂತಹ ಮಹತ್ತರವಾದ ಚಿಂತನೆಯಿಂದ ಅವರು ಭಿಕ್ಷೆಯನ್ನ ಸ್ವೀಕಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪರಂ ಅಥ ಪರಮಾನ್ನಂ ಪ್ರಾಪ್ತಂ ಏವ ಅಪ್ರಯಾಸಂ ಪ್ರಭುಃ ಇಹ ಬುಭುಜೆ ಅಸೌ ವೇದವಾದ ಪ್ರವೀಣಃ ಅಜಿತ ಪರಮಭಕ್ತಃ ಸಂತತಂ ಮನ್ಯಮಾನಃ ಸಕಲ ಜಗದಧೀಶಃ ಪ್ರಿಯತಾಂ ಶೌರಿಃ ಇತ್ತಂ. ಪದಚ್ಛೇದ ಅರ್ಥ ನೋಡಿ. ಅಥ ಪೂಜಾನಂತರದಲ್ಲಿ, ಅಥ ಪೂಜಾನಂತರದಲ್ಲಿ ನಾನಾ ಪೂಜಾನಂತರದಲ್ಲಿ ಪ್ರಭುಃ ಸಮರ್ಥನಾದ ಸಕಲ ಜಗದಧೀಶಃ ಸಮಸ್ತ ಪ್ರಪಂಚಕ್ಕೆ ನಿಯಾಮಕನಾದ ಶೌರಿಃ ಶ್ರೀಹರಿಯು ಪ್ರಿಯತಾಂ ಸುಪ್ರೀತನಾಗಲಿ. ಪ್ರಿಯತಾಂ ಸುಪ್ರೀತನಾಗಲಿ. ಪ್ರಿಯತಾಂ ಸುಪ್ರೀತನಾಗಲಿ. ಪ್ರಿಯತಾಂ ಸುಪ್ರೀತನಾಗಲಿ. ಇತ್ತಂ ಈ ರೀತಿ
ಇತ್ತಂ ಈ ರೀತಿ ಸಂತತಂ ಯಾವಾಗಲೂ ಸಂತತಂ ಯಾವಾಗಲೂ ಮನ್ಯಮಾನಃ ಮನ್ಯಮಾನಃ ಅನುಸಂಧಾನ ಮಾಡುತ್ತಿರುವ ಮನ್ಯಮಾನಃ ಅನುಸಂಧಾನ ಮಾಡುತ್ತಿರುವ ವೇದವಾದ ಪ್ರವೀಣಃ ವೇದವಾದ ಪ್ರವೀಣಃ ವೇದಾರ್ಥವನ್ನು ಹೇಳುವುದರಲ್ಲಿ ಕುಶಲರಾದ ವೇದಾರ್ಥವನ್ನು ಹೇಳುವುದರಲ್ಲಿ ಕುಶಲರಾದ ಅಜಿತ ಪರಮ ಭಕ್ತಃ ಅಜಿತ ಪರಮ ಭಕ್ತಃ ಶ್ರೀಹರಿಯ ಏಕಾಂತ ಭಕ್ತರಾದ ಶ್ರೀಹರಿಯ ಏಕಾಂತ ಭಕ್ತರಾದ ಈ ಮಧ್ವಾಚಾರ್ಯರು ಅಸೌ ಈ ಮಧ್ವಾಚಾರ್ಯರು ಅಪ್ರಯಾಸಂ ಪ್ರಯತ್ನವಿಲ್ಲದೆ ಅಪ್ರಯಾಸಂ ಪ್ರಯತ್ನವಿಲ್ಲದೆ ಅಂದ್ರೆ ಶ್ರೀಹರಿ ಇಚ್ಛೆಯಿಂದ ಅಂತ ಅರ್ಥ. ಪ್ರಯತ್ನವಿಲ್ಲದೆ ಅಂದ್ರೆ ಏನು? ಪರಮಾತ್ಮನ ಇಚ್ಛೆಯಿಂದ ಅಂತ. ಅಪ್ರಯಾಸಂ ಪ್ರಯತ್ನವಿಲ್ಲದೆ ಪ್ರಾಪ್ತಂ ಒದಗಿದ ಪ್ರಾಪ್ತಂ ಒದಗಿದ ಪರಂ ಶ್ರೇಷ್ಠವಾದ ಪರಂ ಶ್ರೇಷ್ಠವಾದ ಪರಮಾನ್ನಂ ಪರಮಾನ್ನಂ ಹರಿಪ್ರಸಾದ ರೂಪವಾದ ಪಾಯಸವನ್ನು ಹರಿಪ್ರಸಾದ ರೂಪವಾದ ಪಾಯಸವನ್ನು ಬುಭುಜೆ ಊಟ ಮಾಡಿದರು. ಬುಭುಜೆ ಭುಂಜಿಸಿದರು ಅಥವಾ ಊಟ ಮಾಡಿದರು, ಯಾವ್ದಾದ್ರು ಬರ್ಕೊಳ್ಳಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಭಿಕ್ಷಾ ಸ್ವೀಕಾರ ಆದ ಮೇಲೆ ನಮ್ಮ ಥರ ತಲ್ದಿಂತಾರೋ ಅಂತ ಹೇಳಿಲ್ಲ. ಏನ್ ಮಾಡೋದು ನಾವು? ಭಿಕ್ಷೆಯನ್ನ ಊಟವನ್ನ ಮಾಡೋದು, ತಲ್ದಿಂತ ಅನ್ನೋದು, ಮಲ್ಕೊಳ್ಳೋದು. ಹಾಗಲ್ಲ. ಮತ್ತೇನು ಶಾಸ್ತ್ರಾರ್ಥ ಚಿಂತನೆಯನ್ನ ಎಲ್ಲ ಪಂಡಿತರ ಸಮೂಹದ ಒಟ್ಟಿಗೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸಹಚರ ಪರಿಕ್ಲುಪ್ತೆ ಸೂಕ್ಷ್ಮ ವಸ್ತ್ರಾವೃತೆ ಸಾ ವವಿತನುರುಹ ರೂಪೌ ಶೀರವರ್ಯೇ ನಿಷಣ್ಣಃ ಅರಮಯ ದಿಹನಾನಾ ಹೃದ್ಯ ವಿದ್ಯಾ ವಿಲಾಸೈಃ ಕವಿ ಜನ ಪರಿವಾರಂ ಮಂಡಯನ್ ಮಂಡಪಾಗ್ರ್ಯಂ. ಏನ್ ಹೇಳ್ತಾ ಇದ್ದಾರೆ? ಶಿಷ್ಯರು ಒಂದು ಶ್ರೇಷ್ಠವಾದ ಒಂದು ರತ್ನದ ಬಣ್ಣದ ಇರುವಂತಹ ಕಂಬಳಿಯನ್ನ ಹಾಸಿದ್ರಂತೆ. ಅದರ ಮೇಲೆ ತೆಳ್ಳಗಿರುವ ಒಂದು ಬಟ್ಟೆಯನ್ನ ಮುಚ್ಚಿಟ್ಟಿದ್ದರು. ಅದರ ಮೇಲೆ ಆಚಾರ್ಯರು ಶ್ರೇಷ್ಠವಾದ ಆಸನವನ್ನ ಹಾಕಿ ಅದರಲ್ಲಿ ಅಲಂಕಾರ ಮಾಡ್ತಾರೆ. ಆ ಒಂದು ಮಂಟಪದಲ್ಲಿ ಕುಳಿತು ಪಂಡಿತರ ಸಮೂಹವನ್ನ ನಾನಾ ವಿಧವಾದ ಮನೋಹರವಾದ
ಶಾಸ್ತ್ರಾರ್ಥ ವಿಚಾರವೆಂಬ ವಿನೋದಗಳು, ಚೇಷ್ಟೆನೇ ಮಾಡಿದ್ದು, ನಂತರ ಅಲ್ಲ, ಮತ್ತೊಬ್ಬರಿಗೆ ನೋವಾಗುವಂತಹ ಚೇಷ್ಟೆ ಅಲ್ಲ, ಮತ್ತೇನು, ಶಾಸ್ತ್ರಾರ್ಥ ವಿಚಾರವೆಂಬ ವಿನೋದದಿಂದ ಅವರು ಆ ಪಂಡಿತರ ಪರಿವಾರವನ್ನ, ಅರ್ಥ ಪಂಡಿತರ ಸಮೂಹವನ್ನ ಅವರು ಸಂತೋಷಪಡಿಸಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸಹಚರ ಪರಿಕ್ಲಿಪ್ತೆ ಸೂಕ್ಷ್ಮ ವಸ್ತ್ರಾವೃತ ಅಸೌ ಅವಿತನೂರುಹ ರೂಪೌ ಶೀರವರ್ಯೇ ನಿಷಣ್ಣ ಅರಮಯತ್ ಇಹ ನಾನಾ ಹೃದಯ ವಿದ್ಯಾ ವಿಲಾಸೈಃ ಕವಿಜನ ಪರಿವಾರಂ ಮಂಡಯನ್ ಮಂಟಪಾಗ್ರ್ಯಂ. ಅನ್ವಯ ನೋಡಿ. ಸಹಚರ ಪರಿಕ್ಲಿಪ್ತೆ, ಸಹಚರ ಪರಿಕ್ಲಿಪ್ತೆ, ಶಿಷ್ಯರಿಂದ ಸಿದ್ಧಗೊಳಿಸಲ್ಪಟ್ಟ, ಶಿಷ್ಯರಿಂದ ಸಿದ್ಧಗೊಳಿಸಲ್ಪಟ್ಟ ಸೂಕ್ಷ್ಮ ವಸ್ತ್ರಾವೃತೆ, ಸೂಕ್ಷ್ಮ ವಸ್ತ್ರಾವೃತೆ, ತೆಳ್ಳಗಿರುವ ಬಟ್ಟೆಯನ್ನು ಹಾಸಿರುವ, ತೆಳ್ಳಗಿರುವ ಬಟ್ಟೆಯನ್ನು ಹಾಸಿರುವ ಅವಿತನು ರುಹರೂಪ, ಅವಿತನು ರುಹರೂಪ ಕುರಿಯ ರೋಮದಿಂದ ನಿರ್ಮಿತವಾದ, ಕುರಿಯ ರೋಮದಿಂದ ನಿರ್ಮಿತವಾದ ಔಶೀರವರ್ಯೇ, ಔಶೀರವರ್ಯೇ ಶ್ರೇಷ್ಠವಾದ ಶ್ರೇಷ್ಠವಾದ ಕಂಬಳಿಯ ಆಸನದಲ್ಲಿ, ಶ್ರೇಷ್ಠವಾದ ಕಂಬಳಿಯ ಆಸನದಲ್ಲಿ ನಿಷಣ್ಣ ಕುಳಿತಿರುವ, ನಿಷಣ್ಣ ಕುಳಿತಿರುವ ಮಂಡಪಾಗ್ರ್ಯಂ, ಮಂಡಪಾಗ್ರ್ಯಂ ಶ್ರೇಷ್ಠವಾದ ಮಂಟಪವನ್ನು, ಶ್ರೇಷ್ಠವಾದ ಮಂಟಪವನ್ನು ಮಂಡಯನ್ ಅಲಂಕರಿಸುತ್ತಿರುವ, ಮಂಡಯನ್ ಅಲಂಕರಿಸುತ್ತಿರುವ ಮಂಡಯನ್ ಅಲಂಕರಿಸುತ್ತಿರುವ ಅಸೌ ಈ ಮಧ್ವಾಚಾರ್ಯರು, ಅಸೌ ಈ ಮಧ್ವಾಚಾರ್ಯರು ಇಹ ಈ ಮಂಟಪದಲ್ಲಿ, ಇಹ ಈ ಮಂಟಪದಲ್ಲಿ ಕವಿಜನ ಪರಿವಾರಂ, ಕವಿಜನ ಪರಿವಾರಂ ಕವಿ ತನ್ನ ಪರಿವಾರವಾದ ವಿದ್ವಾಂಸರ ಸಮೂಹವನ್ನು, ತನ್ನ ಪರಿವಾರವಾದ ವಿದ್ವಾಂಸರ ಸಮೂಹವನ್ನು ನಾನಾ ಹೃದಯ ವಿದ್ಯಾ ವಿಲಾಸೈಃ, ನಾನಾ ಹೃದಯ ವಿದ್ಯಾ ವಿಲಾಸೈಃ ಅನೇಕ ಬಗೆಯ ಮನೋಹರವಾದ ವಿದ್ಯೆಯ ವಿನೋದಗಳಿಂದ, ಅನೇಕ ಬಗೆಯ ಮನೋಹರವಾದ, ಅನೇಕ ಬಗೆಯ ಮನೋಹರವಾದ ವಿದ್ಯೆಯ ವಿನೋದಗಳಿಂದ ಅರಮಯತು ಸಂತೋಷ ಪಡಿಸಿದರು, ಅರಮಯತು ಸಂತೋಷ ಪಡಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ?
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ